ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ದೀಕ್ಷಿತಾ ಅವರಿಗೆ ಧನ್ಯವಾದಗಳು. ನೋಡಿ, ಸೆಕೆಂಡ್ ಇಯರ್ PUC ಸೆಕೆಂಡ್ ಟೆಸ್ಟ್ ಡಿಸೆಂಬರ್ 2025 ಸಬ್ಜೆಕ್ಟ್ ಅಕೌಂಟೆನ್ಸಿ ಆಗಿರುತ್ತೆ. 40 ಅಂಕದ ಪ್ರಶ್ನೆ ಪತ್ರಿಕೆ ಯೂನಿಟ್ ಟೆಸ್ಟ್ 2. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ದಯವಿಟ್ಟು ರ್ಯಾಂಕ್ ಸ್ಟೂಡೆಂಟ್ಸ್ಗಳು ನೋಡ್ತಾ ಇದ್ದರೆ ಆನ್ಸರ್ಗಳು ಯಾವುದಾದ್ರೂ ತಪ್ಪಿದರೆ ಅದನ್ನು ಕರೆಕ್ಟ್ ಮಾಡಿ ಕಮೆಂಟ್ ಮಾಡಿ. ಡಿಬೆಂಚರ್ಸ್ ಕೆನಾಟ್ ಬಿ ರಿಡೀಮ್ಡ್ ಅಟ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೋರ್ ದ್ಯಾನ್ 10% ಪ್ರೀಮಿಯಮ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಶೋನ್ ಅಂಡರ್ ದಿ ಹೆಡ್ ಫಿಕ್ಸ್ಡ್ ಅಸೆಟ್ ಅಂತ ಇದೆ. ಗುಡ್ ವಿಲ್ ಅನ್ನುವಂಥದ್ದು ನಮ್ಮ ವಿದ್ಯಾರ್ಥಿನಿ ದೀಕ್ಷಿತ್ ಅವರು ಟಿಕ್ ಹಾಕಿದ್ದಾರೆ, ಗುಡ್ ವಿಲ್. ಆಯಿತಾ, ಇದು ಆನ್ಸರ್. ಬನ್ನಿ ಈಗ ಸೆಕೆಂಡ್ ಮೇನ್ ಕ್ವಶನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಕ್ಯಾಪಿಟಲ್ ರಿಸರ್ವ್ ಈಸ್ ಶೋನ್ ಅಂಡರ್ ಡ್ಯಾಶ್ ಹೆಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳು ಹೇಳಿ ನೋಡೋಣ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಹೆಡ್ ಅಂತ, ಹೌದಾ? ಕಂಪ್ಯಾರಿಟಿವ್ ಅನಾಲಿಸಿಸ್ ಈಸ್ ಆಲ್ಸೋ ನೋನ್ ಆಸ್ ಡ್ಯಾಶ್ ಅನಾಲಿಸಿಸ್, ಹಾರಿಜೆಂಟಲ್ ಅನಾಲಿಸಿಸ್ ಅಂತ ಅವರು ಬರೆದಿರುವಂಥದ್ದು, ನಂದಲ್ಲ ಉತ್ತರಗಳು. ಆಯಿತಾ, ತಪ್ಪಾಗಿದ್ದರೆ ತಾವುಗಳು ಕಮೆಂಟ್ ಮುಖಾಂತರ ಸರಿಪಡಿಸಿ. ಮ್ಯಾಚ್ ಇದೆ ಫಾಲೋಯಿಂಗನ್ನು ನೋಡೋಣ. ಡಿಬೆಂಚರ್ಸ್ ಅಂತ ಇದೆ, ಇದಕ್ಕೆ ಅಕ್ನಾಲೇಜ್ಮೆಂಟ್ ಆಫ್ ಡೆಬಿಟ್ ಅಂತ ಆನ್ಸರು. ರೆವಿನ್ಯೂ ಫ್ರಮ್ ಆಪ್ರೇಷನ್ಸ್ ಅಂತ ಇದೆ, ಇದಕ್ಕೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇಸ್ ದ ಆನ್ಸರ್. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಇದೆ, ಇದಕ್ಕೆ 12% ಡಿಬೆಂಚರ್ಸ್ ಇಸ್ ದ ರೈಟ್ ಆನ್ಸರ್. ಟ್ರೆಂಡ್ ಅನಾಲಿಸಿಸ್ ಅಂತ ಇದೆ, ಇದಕ್ಕೆ ಟೂಲ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ಬನ್ನಿ ಈಗ ಫೋರ್ತ್ ಮೇನನ್ನು ನೋಡೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಆರ್ ಇನ್ ಒನ್ ಸೆಂಟೆನ್ಸಸ್ ಈಚ್ ಅಂತ ಇದೆ. ವಾಟ್ ಈಸ್ ಕೂಪನ್ ರೇಟ್ ಅಂತ ಇದೆ. ಸ್ಟೇಟ್ ಎನಿ ಒನ್ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಕೊಟ್ಟಿದ್ದಾರೆ. ಇದನ್ನೆಲ್ಲ ತಾವುಗಳು ನೋಡ್ಕೋಬೋದು. ಬನ್ನಿ ವಿದ್ಯಾರ್ಥಿಗಳೇ, ಹೀಗೆ ನಾವು ಮುಂದಿನ ಒಂದು ಏನಂತೀರ ಕ್ವಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಏನಾದರೂ ಡೌಟ್ ಇದ್ದಲ್ಲಿ, ತೊಂದರೆ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಜೊತೆಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಊರಲ್ಲಿ ಎಕ್ಸಾಮ್ ಆಗಿಲ್ಲ ಅಂದರೆ ಇಂಗ್ಲೀಷು, ದಯವಿಟ್ಟು 100% ನಿಮ್ಮ ಯೂನಿಟ್ ಟೆಸ್ಟಿಗೆ ಹೆಲ್ಪ್ ಆಗುವಂತಹ ಬರುವಂಥ ಪ್ರಶ್ನೆಗಳು, ಗ್ರಾಮರಿನ ಲಿಂಕ್ಸ್ಗಳು ಏನು ಬರೀಬೇಕು, ಲೆಟರ್ ರೈಟಿಂಗ್ ಆಗಿರ್ಬೋದು, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು, ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ರೆಕ್ಟಿಫೈ ದಿ ಎರರ್ ಆಗಿರ್ಬೋದು, ಡೂ ಫಾರ್ಮ್ಸ್ ಆಗಿರ್ಬೋದು, WH ಕ್ವಶನ್ಸ್ ಆಗಿರ್ಬೋದು, ಕ್ವಶನ್ ಟ್ಯಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ಉಪಯೋಗಿಸ್ಕೊಂಡ್ರೆ ನಿಜವಾಗಿಯೂ 40/40 ಎಕ್ಸಾಮಲ್ಲಿ ತಾವುಗಳು ತೆಗಿತೀರ. ಇಷ್ಟಂತೂ ನಾನು ಹೇಳಬಲ್ಲೆ ಸರ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.